ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆಕೋರನಿಗೆ ಗುಂಡೇಟು ತಗುಲಿದೆ. ಮಹಜರ್ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಆರೋಪಿ ಯತ್ನಿಸಿದ್ದಾನೆ. ಆ ಸಂದರ್ಭದಲ್ಲಿ ಗುಂಡೇಟು ಬಿದ್ದಿದೆ. ಮುರುಗನ್ಗೆ ಗುಂಡು ಹಾರಿಸಿದ್ದಾರೆ ಉಳ್ಳಾಲ ಇನ್ಸ್ಪೆಕ್ಟರ್. ಕೋಟೆಕಾರ್ ಬ್ಯಾಂಕ್ ದರೋಡೆ ಆರೋಪಿಗೆ ಇನ್ಸ್ಪೆಕ್ಟರ್ ಗುಂಡು ಹಾರಿಸಿದ್ದಾರೆ. ಮುರುಗನ್ನನ್ನ ಸ್ಥಳ ಮಹಜರ್ಗೆ ಅಂತ ಪೊಲೀಸರು ಕರೆದುಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಆತ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಉಳ್ಳಾಲದ ಅಜ್ಜಿನಡ್ಕ ಬಳಿ ಮಹಜರ್ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಕಾನ್ಸ್ಟೇಬಲ್ನ ಮರ್ಮಾಂಗಕ್ಕೆ ಒದ್ದು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾನೆ ಆರೋಪಿ ಮುರುಗನ್. ಹಾಗಾಗಿನೇ ಈ ವೇಳೆ ಇನ್ಸ್ಪೆಕ್ಟರ್ ಮುರುಗನ್ಗೆ ಗುಂಡು ಹಾರಿಸಿದ್ದಾರೆ. ಮುರುಗನ್ ಕಾಲಿಗೆ ಶೂಟ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ. ಆರೋಪಿ ಹಲ್ಲೆಯಿಂದಾಗಿ ಕಾನ್ಸ್ಟೇಬಲ್ ಮಂಜುನಾಥ್ಗೆ ಗಂಭೀರ ಗಾಯ ಆಗಿದೆ ಅನ್ನೋದು ಕೂಡ ವರದಿಯಾಗ್ತಾ ಇದೆ. ಕಾನ್ಸ್ಟೇಬಲ್ನ ಮರ್ಮಾಂಗಕ್ಕೆ ಒದ್ದು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮುರುಗನ್ಗೆ ಗುಂಡು ಹಾರಿಸ್ತಾರೆ. ಮಂಗಳೂರಿನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ ಒಂದರಲ್ಲಿ ದರೋಡೆಕೋರರು 12 ಕೋಟಿಗೂ ಅಧಿಕ ಹಣ ಜೊತೆಗೆ ಲಕ್ಷಗಟ್ಟಲೆ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ರು. ಅದರಲ್ಲಿ ಆರೋಪಿ ಆದಂತಹ ಮುರುಗನ್ಗೆ ಈಗ ಗುಂಡೇಟು ತಗುಲಿದೆ. ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಬಂಧನ ಆಗಿದೆ. ಒಂದಷ್ಟು ಚಿನ್ನಾಭರಣ ಕೂಡ ಬಹುತೇಕ ರಿಕವರಿ ಆಗಿರುವಂಥದ್ದು. ಈಗ ಅದರಲ್ಲಿ ಪ್ರಮುಖ ಸೂತ್ರಧಾರ ಆಗಿರುವಂಥ ಮುರುಗಂಡಿಯ ಕಾಲಿಗೆ ಗುಂಡು ಹೊಡೆದಿರುವಂಥದ್ದು. ನಾನೀಗ ಉಳ್ಳಾಳ ತಾಲೂಕಿನಲ್ಲಿರುವಂಥ ಉಚ್ಚಿಲ ಬಳಿಯ ಒಳಭಾಗದ ಅಜ್ಜಿನಡ್ಕ ಅನ್ನುವಂಥ ಪ್ರದೇಶದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದು ನಿರ್ಜನವಾದಂಥ ಪ್ರದೇಶ. ಸದ್ಯಕ್ಕೆ ಪೊಲೀಸರು ಕೊಟ್ಟ ಮಾಹಿತಿ ಪ್ರಕಾರ ಈ ಒಂದು ಜಾಗದಲ್ಲಿ ಅಂದರೆ ಆತ ಸಾಕಷ್ಟು ಒಂದಷ್ಟು ಮಾರಕಾಸ್ತ್ರಗಳನ್ನು ತಂದಿದ್ದ, ಅದರ ಜೊತೆಗೆ ಪಿಸ್ತೂಲ್ಗಳನ್ನು ಅವರ ತಂಡ ತಂದಿತ್ತು. ಈ ಒಂದು ಕೃತ್ಯ ನಡೆದ ಬಳಿಕ ಆ ಪಿಸ್ತೂಲನ್ನು ಇಲ್ಲಿ ಆತ ಅವರು ಟೀಮ್ ಎಸೆದು ಹೋಗಿತ್ತು ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಪೊಲೀಸರು ಈ ಒಂದು ಜಾಗದಲ್ಲಿ ಅವರು ಎಸೆದಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಜಾಗಕ್ಕೆ ಮುರುಗಂಡಿಯನ್ನು ಕರೆದುಕೊಂಡು ಬಂದು ಈ ಜಾಗದಲ್ಲಿ ಅದನ್ನು ರಿಕವರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅದನ್ನು ಆತ ಏನಿದ್ದಾನೆ ಮುರುಗಂಡಿ ಇಲ್ಲಿಂದ ತಪ್ಪಿಸಿಕೊಂಡು ಈ ಜಾಗದಿಂದ ತಪ್ಪಿಸಿಕೊಂಡು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಉಳ್ಳಾಳ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರು ಆತನ ಕಾಲಿಗೆ ಗುಂಡು ಹೊಡೆದಿರುವಂಥದ್ದು. ಸದ್ಯ ಪ್ರಕರಣದ ಎರಡನೇ ಆರೋಪಿ ಅಂದರೆ ಎರಡನೇ ಶೂಟೌಟ್ ಪ್ರಕರಣ ಅಂದರೆ ಆರಂಭದಲ್ಲಿ ಕಣ್ಣನ ಮೇಲೂ ಕೂಡ ಇದೇ ರೀತಿಯಾಗಿ ಉಚ್ಚಿಲದ ಒಂದು ತಲಪಾಡಿಯ ಕೇಸರಿ ರೋಡ್ನ ಒಳಭಾಗದಲ್ಲಿ ಅಲಂಗಾರ ಗುಡ್ಡೆ ಬಳಿ ಇದೇ ರೀತಿಯಾಗಿ ಕಾಲಿಗೆ ಗುಂಡು ಹೊಡೆಯಲಾಗಿತ್ತು. ಈಗ ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆತನಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಒಟ್ಟು ಪ್ರಕರಣ ರಾಜ್ಯಾದ್ಯಂತ ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂಥ ಪ್ರಕರಣ, ಭಾರಿ ದೊಡ್ಡ ರಾಜ್ಯದ ಎರಡನೇ ಅತಿ ದೊಡ್ಡ ದರೋಡೆ ಪ್ರಕರಣ ಅಂತ ಇದನ್ನು ಹೇಳಲಾಗಿತ್ತು. ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿರುವಂಥದ್ದು. ಈ ಭಾಗದಲ್ಲಿ ಏನು ಘಟನೆ ನಡೆದ ಜಾಗಕ್ಕೆ ಅಲ್ಲಿ ಟೇಪನ್ನು ಕಟ್ಟಿದ್ದಾರೆ ಉದ್ದಕ್ಕೆ. ಅಂದರೆ ಸುಮಾರು ಒಂದು ನಿರ್ಜನ ಪ್ರದೇಶ, ಕಾಡಿನ ಮಾದರಿಯಲ್ಲಿರುವಂಥ ಜಾಗ. ಈ ಜಾಗಕ್ಕೆ ಅವರು ಬಂದಿದ್ದರು, ಈ ಜಾಗದಲ್ಲಿ ಅವರು ಅದನ್ನು ಪಿಸ್ತೂಲನ್ನು ಎಸೆದು ಹೋಗಿದ್ರು ಅನ್ನುವಂಥ ಮಾಹಿತಿ. ಇದರಲ್ಲಿ ಒಬ್ಬ ಉಳ್ಳಾಲ ಠಾಣೆಯ ಒಬ್ಬ ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ. ಅಂದರೆ ಅವರು ತಪ್ಪಿಸಿಕೊಂಡು ಹೋಗಲಿಕ್ಕೆ ಯತ್ನಿಸಿದಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಒಟ್ಟು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಬಂಧನ ಆಗಿರುವಂಥ ಆರೋಪಿಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ಆಗ್ತಾ ಇರುವಂಥದ್ದು. ಯಾಕಂದರೆ ಇದರಲ್ಲಿ ಸ್ಥಳೀಯರ ಕೈವಾಡದ ಅನುಮಾನಗಳಿರುವಂಥ ಹಿನ್ನೆಲೆಯಲ್ಲಿ ಅವರ ತನಿಖೆ ಕೂಡ ಆಗ್ತಾ ಇದೆ. ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆದು ಅವರನ್ನು ವಿಚಾರಣೆ ನಡೆಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.